ಬಾಗಲಕೋಟೆಯಲ್ಲಿ ನಿನ್ನೆ ಮೊನ್ನೆ ಪ್ರಚಾರ ಮಾಡಿದೆ. ಇವತ್ತು ದಾವಣಗೆರೆ ಬಂದಿದ್ದೀನಿ. ಇವತ್ತು ನಾಳೆ 2 ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತೀನಿ. ನನ್ನ ಪ್ರಕಾರ ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಅಲ್ಲಿ ಮೇಟಿಯವರು ನಿಧನರಾಗಿದ್ದರು, HY ಮೇಟಿಯವರು. ಅದನ್ನು ಭರ್ತಿ ಮಾಡಲಿಕ್ಕೆ ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ಶಾಬ್ನೂರು ಶಿವಶಂಕರಪ್ಪನವರು ನಿಧನರಾಗಿದ್ದರು. ಅವರ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ್ ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಎರಡೂ ಕಡೆ ಎರಡು ಚುನಾವಣೆಗಳಲ್ಲಿ ದೊಡ್ಡ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಯಾಕೆಂತಂದರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, HY ಮೇಟಿಯವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, ಅವೆಲ್ಲವೂ ಕೂಡ ನಮಗೆ ಈಗ ಸಹಾಯಕ ಆಗ್ತಾ ಇದ್ದಾವೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಸಹಾಯಕ್ಕೆ ಬರ್ತಾ ಇದ್ದಾವೆ. BJPಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾ ಇದ್ರು. ಯಾಕಂತಂದರೆ ಈ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು. ಬಡವರ ಕಾರ್ಯಕ್ರಮಗಳನ್ನು ಯಾವಾಗಲೂ ವಿರೋಧ ಮಾಡ್ತಾರೆ ಅವರು. 535 ಕೋಟಿ 535 ಕೋಟಿ ನಮ್ಮ ಸೌತಿಗೆ, ದಾವಣಗೆರೆ ದಕ್ಷಿಣಕ್ಕೆ ಗ್ಯಾರಂಟಿ ಯೋಜನೆ ಇಲ್ಲಿ ಮಾತ್ರ. ಒಟ್ಟು ಜನವರಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,31,000 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೀವಿ. ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 500 ಚಿಲ್ಲರೆ ಇಲ್ಲ, 535 ಕೋಟಿ ಇದೆ. 535 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಆರ್ಥಿಕ ತತ್ವಗಳಲ್ಲಿ 2 ಥರ ಇದೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಮೇಲ್ಸ್ತರದವ್ರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದರೆ ತಳ ಸಮುದಾಯದ ಜನರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಆರ್ಥಿಕ ಕಾರ್ಯಕ್ರಮಗಳು.
ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆರ್ಥಿಕತೆ ಏರಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಅವರೆಲ್ಲರೂ ಕೂಡ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಜಾತಿ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಎಲ್ಲ ಬಡವರು ಅವರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ನೇರವಾಗಿ ಅವರ ಖಾತೆಗಳಿಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೇರವಾಗಿ ಅವ್ರ ಖಾತೆಗಳಿಗೆ ಹಣ ಕೊಡ್ತಕ್ಕಂಥದ್ದು. BJP ಅವರು ಹೇಳ್ತಾರಲ್ಲ, ಗ್ಯಾರಂಟಿ ಯೋಜನೆಗಳಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿ. ಭ್ರಷ್ಟಾಚಾರ ಹೆಂಗೆ ನಡೀಲಿಕ್ಕೆ ಸಾಧ್ಯ? ನೇರವಾಗಿ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ದೀವಲ್ಲ. ಆಮೇಲೆ ಅವರು ಇನ್ನೊಂದು ಆರೋಪ ಮಾಡ್ತಾರೆ, ಏನಪ್ಪ ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಖಜಾನೆ ಖಾಲಿಯಾಗಿದೆ. ಹೇಳ್ತೀನಿ, ಅದನ್ನು ಹೇಳ್ತೀನಿ ಈಗ. ನಾವು ಸಾಲ ಮಾಡಿದ್ದು ಮುಂದಿನ ವರ್ಷಕ್ಕೆ, ಮುಂದಿನ 27 ಮಾರ್ಚ್ $8,24,000 ಕೋಟಿ ಆಗುತ್ತೆ. ಈ ವರ್ಷ ಸಾಲ ಮಾಡೋದು 1,32,000 ಕೋಟಿ. ಅವರು 2023 ಮಾರ್ಚ್ಗೆ BJP ಅವರು 5,30,000 ಕೋಟಿಗೂ ಹೆಚ್ಚು ಸಾಲ ಮಾಡಿದರು. ಅವರು ಅಧಿಕಾರಕ್ಕೆ ಬಿಟ್ಟಾಗ 2023 ಮೇ 20ರಲ್ಲಿ ನಾವು ಅಧಿಕಾರಕ್ಕೆ ಬಂದವು. ಮಾರ್ಚ್ 23ಕ್ಕೆ ಮಾರ್ಚ್ 23, 2023 ನಾವು ಮೇ 20ರಲ್ಲಿ ಬಂದದ್ದು ಅಧಿಕಾರ. ಮಾರ್ಚ್ ಕೊನೆಯಲ್ಲಿ ಅವ್ರು ಮಾಡಿದ್ದು ಸಾಲ ಎಷ್ಟು? 5,30,000 ಕೋಟಿ. ನಾವೆಷ್ಟು ಮಾಡಿದ್ದೀವಿ 4 ವರ್ಷದಲ್ಲಿ? 2,56,000 ಕೋಟಿ. ಸಾಲ ಅವ್ರು ಜಾಸ್ತಿ ಮಾಡಿದ್ರು, ನಾವು ಮಾಡಿದ್ದು. ಇದು ಒಂದು ಕರ್ನಾಟಕದ್ದು ಕತೆ. ನರೇಂದ್ರ ಮೋದಿಯವರು 12 ವರ್ಷ ಆಯಿತು ಪ್ರಧಾನಮಂತ್ರಿಗಳಾಗಿ. 12 ವರ್ಷ ಆಯಿತು. ಅವರು ಅಧಿಕಾರಕ್ಕೆ ಬಂದಾಗ 53,11,000 ಕೋಟಿ ಸಾಲ ಇತ್ತು. ಬರ್ಕೊಳ್ಳಿ ಕರೆಕ್ಟಾಗಿ, 53,11,000 ಕೋಟಿ ಸಾಲ ಇತ್ತು. ಈಗ ಎಷ್ಟು ಸಾಲ ಇದೆ ಗೊತ್ತಾ ನಿಮಗೆ? 218 ಲಕ್ಷ
218 ಲಕ್ಷ ಕೋಟಿ. ಅಂದರೆ ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿರೋಂಥ ಸಾಲ 53,11,000 ಕೋಟಿ. ಇವರು 12 ವರ್ಷದಲ್ಲಿ 218 ಟೋಟಲ್ ಸಾಲ ಇರ್ತಕ್ಕಂಥದ್ದು ದೇಶದ ಮೇಲೆ 218 ಲಕ್ಷ. ಇವರು ನರೇಂದ್ರ ಮೋದಿ ಅವರು ಎಷ್ಟು ಮಾಡಿದ್ದಾರೆ ಅಂತಂದರೆ 165 ಲಕ್ಷ ಕೋಟಿ. ಎಷ್ಟಾಯಿತು ಸಾಲ ಯಾರು ಮಾಡಿರೋರು ಜಾಸ್ತಿ? ಏನಂತ ಕರೆಯೋದು ನರೇಂದ್ರ ಮೋದಿ ಅವರಿಗೆ? ಏನಂತ ಕರಿಬೇಕ್ರಿ? ನೀವೇ ಹೇಳಿಯಪ್ಪ. ಇದು ನಿರ್ಮಲಾ ಸೀತಾರಾಮನ್ ಕೊಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಈ ಸಾರಿ ಹೇಳಿರ್ತಕ್ಕಂಥದ್ದನ್ನೇ ನಾನು ಹೇಳ್ತಾ ಇರೋದು. ಏನಂತ ಕರಿಬೇಕ್ರಿ? ಅದು ಒಂದಾಯ್ತಾ? ವಿಜೇಂದ್ರ ವೈಟ್ ಪೇಪರ್ ಮಂಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ. ಬಜೆಟ್ ಮಂಡಿಸಿರೋದು ಏನು? ಬಜೆಟ್ನಲ್ಲಿ ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಅಶೋಕ್ ಅವರು 3 ಗಂಟೆ 6 ನಿಮಿಷ ಭಾಷಣ ಮಾಡಿದ್ದಾರೆ. ಇವರು ಮಾಡಿದ್ದಾರೆ, ವಿಜೇಂದ್ರ ಮಾಡಿದ್ದಾರೆ. ಉತ್ತರ ಕೊಟ್ಟಿದ್ದೀನಲ್ಲ, ಅಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದೀನಲ್ಲ. ಬಜೆಟನ್ನು ಈಗ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಗೊತ್ತಾ ದೇಶದ್ದಿರೋದು? 7.14 7.14 ದೇಶದ್ದು GDP, ಭಾರತ ದೇಶದ್ದು. ನಮ್ಮದು ಎಷ್ಟು ಗೊತ್ತಾ? 8.1. ಜಾಸ್ತಿ ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಾವು ಈ ವರ್ಷ ಎಷ್ಟು ಬಜೆಟ್ ಮಂಡಿಸಿದ್ದೀವಿ? 4,48,004 ಕೋಟಿ. ಅಂದರೆ ಸುಮಾರು 9.14 ಜಾಸ್ತಿ ಬೆಳವಣಿಗೆ. 9.14 ಅಂದರೆ 38,455 ಕೋಟಿ ಜಾಸ್ತಿ. ಕೇಂದ್ರದ ಬಜೆಟ್ಗಿಂತ ನಮ್ಮದು ಒಳ್ಳೆ ಬಜೆಟ್ ಅಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.